ಮರಿಯಳ ಮಾರ್ತಳ ಮಾರ್ತಳು ಏನು ಮಾಡೋದು ಅಂತಂದರೆ ದೇವರಿಗೋಸ್ಕರವಾಗಿ ಸೇವೆ ಅಡುಗೆನ ಸಿದ್ಧಪಡಿಸಿದ್ರು ಅಲ್ವಾ. ಆದರೆ ಮರಿಯಳು ಏನು ಮಾಡೋದು ಅಂದರೆ ದೇವರ ಪಾದದಲ್ಲೇ ಕುಳಿತುಕೊಂಡ್ಬಿಟ್ಟು. ಆಮೇಲೆ ಹಾಗಾದರೆ ಇಲ್ಲಿ ನಿಂತಿರುವಂಥ ನಾನು ಗ್ರೇಟಾ ಇಲ್ಲ ನೀವು ಗ್ರೇಟಾ ಅಂದರೆ ಇಲ್ಲಿ ನಾವು ಮಾರ್ತಳ ಸೇವೆ ಮಾಡ್ತಾ ಇದ್ದೀವಿ, ನೀವು ಮರಿಯಳ ಸೇವೆ ಮಾಡ್ತಿದ್ದೀವಿ. ಆಮೇಲೆ ಹಾಗಾದರೆ ನಿಂತವರು ಶ್ರೇಷ್ಠರಲ್ಲ, ಕೂತವರೇ ಶ್ರೇಷ್ಠರಾಗಿದ್ದೀರಿ. ಆಮೇಲೆ ನಾನು ಇಲ್ಲಿ ಕೂರುವಾಗ ಕರ್ತನ ಹೇಳ್ತಾ ಇದ್ದಿದ್ದು, ನೀನು ಅಲ್ಲಿ ನಿಲ್ತೀಯಲ್ಲ ನೀನು ಶ್ರೇಷ್ಠ ಅಲ್ಲ, ಕೂತವರೇ ಶ್ರೇಷ್ಠ. ಯಾಕೆ ಅಂತಂದರೆ ಮರಿಯಳ ಸೇವೆ ಇದೆಯಲ್ಲ ಅದು ಯಾವಾಗಲೂ ದೇವರ ಪ್ರಸನ್ನತೆಯಲ್ಲೇ ಕೂರುವಂಥ ಸೇವೆ ಆಗಿದೆ. ಆಮೇಲೆ ಇದೆಲ್ಲ ಏನಂತಂದರೆ ಚಿಕ್ಕ ಸೇವೆ. ನಾನು ಇವತ್ತು ಎಪಫ್ರೋತನ ಕುರಿತಾಗಿ ನಾನು ಧ್ಯಾನಿಸಬೇಕು ಹೇಳ್ಬೇಕು ಅಂತ ಅಂದ್ಕೊಂಡೆ. ಯಾಕಂದರೆ ಸ್ಟಡಿ ತುಂಬ ಇರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಎಪಫ್ರೋತ ಬಗ್ಗೆ ಹೆಚ್ಚಿಗೆ ಬೈಬಲಲ್ಲಿ ಇಲ್ಲ. 7 ವಚನಗಳು ಮಾತ್ರನೇ ಎಪಫ್ರೋತ ಬಗ್ಗೆ ಬರೆಯಲ್ಪಟ್ಟಿದೆ, ಅವನ ಜೀವನ ಚರಿತ್ರೆ. ಯಾಕಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ಸತ್ಯವೇದದಲ್ಲಿ ಭಕ್ತರು ಅದ್ಭುತಗಳನ್ನು ಆಶ್ಚರ್ಯಕರವಾದ ಕಾರ್ಯಗಳನ್ನು ಯೇಸುವಿನ ಹಾಗೆ ಅವರು ಅಸಾಧಾರಣವಾದಂಥ ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ. ಆದರೆ ಎಪಫ್ರೋತ ಆಗಲ್ಲ. ಅವನೇನಂತಂದರೆ ತೆರೆಯ ಮರೆಯಲಿದ್ದು ಸೇವೆಯನ್ನು ಮಾಡಿದ್ದಾನೆ. ಆಮೇಲೆ ದೇವರು ಏನು ಹೇಳ್ತಾರೆ ಅಂತಂದರೆ, ಇವತ್ತು ನೀನು ಅಂಗಡಿಗೆ ಹೋದರೆ ಅಂಗಡಿಯಲ್ಲಿ ಹೋದಾಗ ನಿನಗೆ ಎಷ್ಟು ಸೈಜು ಏನಂತಂದರೆ ಶರ್ಟ್ ಸಿಗುತ್ತೆ ಅಲ್ವಾ, L ಸೈಜು ಸಿಗುತ್ತೆ, M ಸೈಜು ಸಿಗುತ್ತೆ. ಹಾಗೆ ಸತ್ಯವೇದದಲ್ಲಿ ನಿನ್ನ ಒಂದು ಏನಂತಂದರೆ ನಿನಗೆ ಅನುಗುಣವಾಗಿ ನಿನಗೆ ಹೆಂಗೆ ಕೆಪಾಸಿಟಿ ಇರುತ್ತೋ ಆ ಪ್ರಕಾರವಾಗಿ ಸೇವೆ ಮಾಡುವಂಥ ಸೇವಕರನ್ನು ಸಹ ಕರ್ತನ ಏನು ಮಾಡಿದ್ದಾನೆ ಅಂತಂದರೆ ಸತ್ಯವೇದದಲ್ಲಿ ಬರೆಸಿಟ್ಟಿದ್ದಾನೆ. ಆಮೇಲೆ ನಾವು ಮೋಶೆ ಹಾಗೆ ಇಲ್ಲ ಪೌಲನ ಹಾಗೆ ಸೇವೆ ಮಾಡಲಿಕ್ಕೆ ನಮ್ಮಿಂದ ಆಗದೇ ಇರ್ಬೋದು, ಆದರೆ ಎಪಫ್ರೋತನ ಹಾಗೆ ನಂಬಿಗಸ್ತರಾಗಿ ಸಭೆಯಲ್ಲಿ ಸಾಕ್ಷಿಯಾಗಿರ್ಲಿಕ್ಕೋಸ್ಕರವಾಗಿ ಜೀವಿಸುವಂತೆ ಕರ್ತನಾದ ದೇವರು ನಮ್ಮನ್ನು ಏನಂತಂದರೆ ನಡೆಸಲಿಕ್ಕೆ ಅದೊಂದು ಸೇವೆಯಾಗಿ ನಾವು ಆಲಯದಲ್ಲಿ ಇರಲಿಕ್ಕೋಸ್ಕರವಾಗಿ ನಡೆಸಲಿಕ್ಕೆ ಅದನ್ನು ಏನಾಗಿದ್ದಾನಂತೆ ಶಕ್ತನ ಅಂತ ದೇವರಾಗಿದ್ದಾನೆ. ಆಮೇಲೆ ಹಾಗಾದರೆ ಇವತ್ತು ನಮಗೇನಂತಂದರೆ ದೊಡ್ಡ ಸೇವೆ ದೊಡ್ಡ ಮಿರೇಕಲ್ ನಾವು ಮಾಡದೇ ಇರ್ಬೋದು, ಆದರೆ ಏನಂತಂದರೆ ಮರೆಯಲ್ಲಿ ಇದ್ದುಕೊಂಡು ನಾವು ಮಾಡ್ತೀವಲ್ಲ ಸೇವೆ, ಅದೇ ಏನಂತಂದರೆ ಬಹಳ ಹೈಲೈಟ್ ಆದಂಥ ಸೇವೆ ಆಗಿದೆ. ಆಮೇಲೆ ಹಲ್ಲೆಲೂಯಾ. ನೀವು ಯಾರಿಗೆ ಗೊತ್ತಾಗದೇ ಇರುವ ಹಾಗೆ ಎಷ್ಟೋ ಜನರಿದ್ದಾರೆ ಗೊತ್ತಾ, ಸೇವೆಗೆ ಬಿತ್ತುವಂಥ ಜನರಿದ್ದಾರೆ. ಅವರು ಯಾರಿಗೆ ಗೊತ್ತಿರಲ್ಲ ಅವ್ರು ಬಿತ್ತುವಂಥದ್ದು. ಅದೆಲ್ಲ ಏನಂತಂದರೆ ಎಪಫ್ರೋತನ ಸೇವೆ. ಆಮೇಲೆ ಅದೇ ವಾಕ್ಯದಲ್ಲಿ ನೋಡ್ತೇವೆ, ಡಾಕ್ಟರ್ ಎಸಿಕೆ ಅಣ್ಣ ಬರೆದಂಥ ಪುಸ್ತಕದಲ್ಲಿ ಹೇಳ್ತಾರೆ, ಇವತ್ತು ಮೋಶೆ ದೊಡ್ಡ ಮಿರಕಲ್ ಮಾಡಿರ್ಬೋದು, ಆದರೆ ಮೋಶೆಗಿಂತಲೂ ಮರೆಯಾಗಿ ಅಪೋಸ್ತಲರಿಗೆ ಸಹಾಯ ಮಾಡಿದ್ನಲ್ಲ ಆ ಎಪಫ್ರೋತ ಇದನ್ನಲ್ಲ, ಅವನ ಸೇವೆಯೇ ದೊಡ್ಡದು ಎಂಬುದಾಗಿ. ಆಮೇಲೆ ಇವತ್ತು ಏನಂತಂದರೆ ಇವತ್ತು ಸೌಂಡ್ ಬಾಕ್ಸ್ ಇರ್ಬೋದು, ಇವತ್ತು ನಮ್ಮ ಮುಂದೆ ಏನೋ ಅಂತಂದರೆ ಸ್ಟ್ಯಾಂಡ್ ಇದೆ, ಇದೆಲ್ಲ ಏನಂತಂದರೆ ಒಬ್ಬರು ಗಿಫ್ಟ್ ಕೊಟ್ಟಿರೋದು. ಇದು ಕೊಟ್ಟಿದ್ರಿಂದಲೇ ನಾವೇನು ಮಾಡಿದ್ದೀವಿ ಅಂತಂದರೆ ಬೇರೊಬ್ರಿಗೆ ಏನು ಮಾಡ್ತಿದ್ದೀವಿ, ಪ್ರೀಚ್ ಮಾಡ್ತಾ ಇದ್ದೀವಿ. ಅದು ಗಾಸ್ಪೆಲ್ ಏನಾಗ್ತಿದೆ ಬೇರೊಬ್ಬರಿಗೆ ಹೋಗ್ತಾ ಇದೆ ಅಲ್ವಾ. ಅವ್ರು ಬಿತ್ತದೇ ಹೋಗಿದ್ರೆ ಇವತ್ತು ಗಾಸ್ಪೆಲ್ ಅನೇಕ ಕಡೆಗೆ ಹೋಗ್ತಾ ಇದ್ದಿಲ್ಲ. ಇವತ್ತು ನಮ್ಮ ಸೇವೆಗೆ ಆಗಿರ್ಬೋದು, ಇವತ್ತು ಅನೇಕರು ಬಿತ್ತುತ್ತಾ ಇದ್ದಾರೆ. ಇವತ್ತು ಅವ್ರು ಬಿತ್ತೋದ್ರಿಂದಲೇ ನಾವೇನಾಗಿದ್ದೀವಿ ಅಂತಂದರೆ ಸೇವೆ ಮಾಡ್ತಾ ಇದ್ದೀವಿ. ಅಂದರೆ ಇವತ್ತು ಗಾಸ್ಪೆಲ್ ಏನಾಗ್ತಿದೆ ಅಂದರೆ ಹರಡ್ತಾ ಇದೆ ಅಂತಂದರೆ ಕಾರಣ ಏನಂತಂದರೆ ಎಪಫ್ರೋತನ ಹಾಗೆ ತೆರೆಯ ಮರೆಯಲ್ಲಿ ಇದ್ದು ಸೇವೆ ಮಾಡ್ತಿರುವಂಥ ಮಕ್ಕಳಿದ್ದಾರೆ. ಆಮೇಲೆ ಅದರ ಕುರಿತಾಗೆ ನಾನು ಆ ಕಾಲಿಂಗ್ ಬಂದು ಎಂಥ ಹೈಯರ್ ಕಾಲಿಂಗ್ ಎಂಬುದಾಗಿ ನಾನು ಅದರ ಕುರಿತಾಗಿ ಹೇಳಬೇಕೆಂಬುದಾಗಿ ಅಂದ್ಕೊಂಡೆ. ಅದಕ್ಕೆ ಇನ್ನೂ ಏನಂತಂದರೆ ವರ್ಡ್ಸ್ಗಳು ಇನ್ನೂ ಸೆಟ್ ಆಗಲಿಲ್ಲ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಖಂಡಿತ ಬರೋವಾರ ನಾವು ಅದನ್ನು ಧ್ಯಾನ ಮಾಡೋಣ, ಓಕೆನಾ. ಇವತ್ತು ವರ್ಷಿಪ್ ಮಾಡುವಾಗ ಕೊನೆಯ ಹಾಡು ಅಲ್ವಾ, ಮಡಿಲಲ್ಲಿ ಮಲಗುವೆ ಮಗುವಾಗಿ ಕರ್ತನೆ ಅಲ್ವಾ. ಎಷ್ಟು ಸುಂದರವಾಗಿ ಇಂಥ ಹಾಡು. ನಮಗೆ ಏನಂತಂದರೆ ನಾವು ಹಾಡುವಾಗಲೇ ನಮಗೆ ಏನಂತಂದರೆ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಹಾಗಾದರೆ ನಾನು ಅಂದ್ಕೊಳ್ತೀನಿ, ನನ್ನ ಮನೆಯವ್ರನ್ನ ದೇವರು ಯಾಕೆ ವಾಪಸ್ ಕಳಿಸಿದ್ರು ಅಂತಂದರೆ ಮಣ್ಣು ನಿನ್ನನ್ನು ಸ್ತುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಆರಾಧನೆ ಮಾಡಲಿಕ್ಕೆ ಆಗೋದಿಲ್ಲ, ನೀನು ಹೋಗು, ಅಲ್ಲಿದ್ರೇ ನೀನು ಆರಾಧನೆ ಮಾಡಲಿಕ್ಕೆ ಆಗುತ್ತೆ ಅಂತೇಳಿ ಕಳಿಸಿರ್ತಾನೆ. ಅದೇ ಅಂದ್ಕೊಂಡೆ ವರ್ಷಿಪ್ ಮಾಡುವಾಗ. ಅದಕ್ಕೆ ದೇವರೇ ನೀನು ಮರಣದಿಂದ ತಪ್ಪಿಸಿ ಇವತ್ತು ಆರಾಧನೆ ಮಾಡೋಕ್ಕೋಸ್ಕರ ನೀನು ಕಳಿಸ್ಬಿಟ್ಟಿದ್ಯಾ ಅಂತ. ಹಲ್ಲೆಲೂಯಾ. ನನ್ನನ್ನು ಒಂದು ಪಾಸ್ಟರ್ ಪ್ರಶ್ನೆ ಕೇಳಿದ್ರು, ಏನಂತಂದರೆ ನೀನು ತುಂಬ ಗ್ರೇಟ್ ನೀನು ಗಂಡನಿಗಿಂತ ಅಂತ. ಅದಕ್ಕೆ ನಾನು ಕೇಳಿದೆ ಒಂದು ಪ್ರಶ್ನೆ, ಸರ್ ಮಳೆ ಗ್ರೇಟಾ, ಮಳೆ ದೊಡ್ಡದಾ, ಬೀಜ ದೊಡ್ಡದಾ ಅಂತ ಕೇಳಿದೆ. ಅದಕ್ಕೆ ಅವರು ಯಾಕೆ ಆ ರೀತಿಯಾಗಿ ಕೇಳ್ತಾರೆ, ಇಲ್ಲ ಸರ್ ಹೇಳಿ ಒಂದು ಸಾರಿ, ಮಳೆ ದೊಡ್ಡದಾ ಬೀಜ ದೊಡ್ಡದಾ ಅಂತಂದರೆ ಅವರು ನನಗೆ ಐಡಿಯಾ ಇಲ್ಲ ಅಂತ. ಅದಕ್ಕೆ ನಾನು ಅದೇ ಮಳೆನೇ ದೊಡ್ಡದು. ಯಾಕೆಂದರೆ ಮಳೆ ಬಂದ್ರೇ ಮಾತ್ರನೇ ಬೀಜ ಬಿತ್ತಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಇವತ್ತು ಆರಾಧನೆ ಮಳೆ ಬಂದ್ರೇ ಭೂಮಿಯನ್ನು ಹದಗೊಳಿಸ್ಲಿಕ್ಕೆ ಸಾಧ್ಯ, ನಾನು ಬೀಜ ಬಿತ್ತಲಿಕ್ಕೆ ಸಾಧ್ಯ. ಮಳೆ ಇಲ್ಲದೆ ಹೋದರೆ ರೈತ ಬೀಜ ಬಿತ್ತಲಿಕ್ಕೆ ಆಗುತ್ತಾ? ಆಗೋದಿಲ್ಲ ಅಲ್ವಾ. ಒಬ್ಬ ಆರಾಧಕನಿಲ್ಲದೆ ಒಬ್ಬ ಪ್ರಸಂಗಿ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಆಮೇಲೆ
ಯಾಕಂದರೆ ಇಲ್ಲಿ ಯಾರೂ ಗ್ರೇಟ್ ಅಲ್ಲ, ದೇವರೇ ಗ್ರೇಟ್ ಆಗಿದ್ದ. ಆಮೇಲೆ ಒಮ್ಮೆ ಏನಂತಂದರೆ ಎಲ್ಲರೂ ಏನಂತಂದರೆ ಫಿಲಮ್ ನೋಡಿದ್ರೆ ಏನಂತಂದರೆ ಕೆಟ್ಟೋಗ್ಬಿಡ್ತಾರೆ, ಪಿಕ್ಚರ್ ನೋಡಬಾರ್ದು ಅಂತ ಬೋಧನೆಯನ್ನು ಒಂದು ಸಾರಿ ಕೆನೆತ್ ಹೇಗೇನ್ ಅವ್ರು ಕೇಳಿದಾಗ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ, ಏನು ಎಲ್ಲರೂ ಅಂತಾರಲ್ಲ ಕೆಟ್ಟೋಗ್ತಾರೆ ಅಂತ, ಅದೇನಿದೆಯೋ ನೋಡೇ ಬಿಡೋಣ ಅಂತೇಳಿ ಅವ್ರು ಫಿಲಮ್ ನೋಡಲಿಲ್ವಂತೆ. ಫಿಲಮ್ ಎಲ್ಲಿ ಡೈರೆಕ್ಟ್ ಮಾಡ್ತಾರೋ, ಫಿಲಮ್ ತೆಗಿತಾರಲ್ಲ ಅಲ್ಲೇ ಹೋಗ್ಬಿಟ್ರು ಸ್ಟುಡಿಯೋದಲ್ಲಿ. ಹೋಗಿ ಫಿಲಮ್ ತೆಗಿತಾ ಇರುವಾಗ ಅಲ್ಲಿ ಹೋದಾಗ ಅವ್ರು ಫಿಲಮೆಲ್ಲ ಮುಗಿಯೋವರೆಗೂ ನೋಡಿದ ಮೇಲೆ ಆಗ ದೇವರು ಹೇಳಿದ್ರಂತೆ, ನೋಡು ಇವತ್ತು ದೇವರ ಮಕ್ಕಳಲ್ಲಿ ಇದೇ ರೀತಿಯಲ್ಲಿ ಆಗ್ತಾ ಇರೋವಂಥದ್ದು ಏನಂತಂದರೆ, ಡೈರೆಕ್ಟರ್ ಬಂದು ಎಷ್ಟು ಕಷ್ಟಪಟ್ಟು ಫಿಲಮ್ ತೆಗಿರ್ತಾನೆ, ಆದರೆ ಮೆಚ್ಚುಗೆಯಲ್ಲೇ ಯಾರಿಗೆ ಸಿಗುತ್ತೆ? ಯಾರಿಗೆ ಮೆಚ್ಚುಗೆ ಸಿಗುತ್ತೆ? ಹೀರೋನಿಗೆ. ಹಾಗೆ ಶಿಲುಬೆಯಲ್ಲಿ ನಾನು ಎಷ್ಟು ದೊಡ್ಡ ಕಾರ್ಯ ಮಾಡಿದ್ದೇನೆ, ಇವತ್ತು ಮೆಚ್ಚುಗೆಯಲ್ಲಿ ಯಾರು ಪಡ್ಕೊಳ್ತಿದ್ದಾರೆ? ಪಾಸ್ಟರ್ಸ್ಗಳು. ಹಲ್ಲೆಲೂಯಾ. ಹಾಗೆ ಅದರಂತೆ ದೇವರು ಇವತ್ತು ಡೈರೆಕ್ಟರ್ ಆದಂಥ ನಾನಲ್ಲಪ್ಪ ಗ್ರೇಟು, ಇವತ್ತು ಭೂಮಿಯಲ್ಲಿರೋ ನೀನೇ ಗ್ರೇಟ್ ಅಂತ ಹೇಳೋದು. ಕೆರೆದು ಅಂದ್ರಂತೆ, ನಾನು ಫಿಲಮ್ಗೆ ಹೋದ್ರೂ ಫಿಲಮಲ್ಲಿಯೂ ಸಹ ದೇವ್ರು ನನ್ನೊಟ್ಟಿಗೆ ಮಾತನಾಡ್ತಾನೆ. ಹಲ್ಲೆಲೂಯಾ. ಏನಂದರೆ ನಾನು ಹೇಳೋಂಥದ್ದು, ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ನಾವು ನೋಡುವಂಥದ್ದಾಗಿರ್ಬೋದು, ನಾವು ಕೇಳುವಂಥದ್ದಾಗಿರ್ಬೋದು, ನಾವು ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ. ನಾನು ಎಲ್ಲೇ ಕುಳಿತರೂ ಒಂದು ಸ್ಪಿರಿಚುವಲ್ಲಾಗಿ ನಾನು ಅದನ್ನು ಏನಂತಂದ್ರೆ ರಿಸೀವ್ ಮಾಡ್ಕೊಳ್ತೀನಿ ಅನ್ನೋಂಥದ್ದು ಇದ್ದರೆ ನಾವು ಎಲ್ಲಿ ಬೇಕಾದ್ರೂ ಸರಿ. ಅದಕ್ಕೆ ಏನಂತಂದರೆ ದಾವೀದನು ಹೇಳ್ತಾನೆ, ನನ್ನನ್ನು ಒಂದು ವೇಳೆ ನೀನು ಪಾತಾಳದಲ್ಲಿ ಇರಿಸಿದ್ರು ಅಲ್ಲಿಯೂ ನನಗೆ ಜೀವ ಮಾರ್ಗ ಏನು ಮಾಡ್ತೀಯ, ನೀನು ಏರ್ಪಡಿಸಿ ಕೊಡ್ತೀಯ. ಏನಂತಂದರೆ ಪಾಪಿಗಳ ಮಧ್ಯದಲ್ಲಿ ಇದ್ದರೆ ನೀನು ಪಾಪಿ ಆಗ್ತೀಯಾ? ಇಲ್ಲ, ಅದು ತಪ್ಪು ಆಗೋದು. ಪಾಪಿಗಳ ಮಧ್ಯದಲ್ಲಿಯೂ ಕರ್ತನ ಏನು ಮಾಡ್ತಾನಂದರೆ ನಮಗೆ ನೀತಿಯ ಮಾರ್ಗವನ್ನು ಏರ್ಪಡಿಸುವಂತನಾಗಿದ್ದ. ಆಮೇಲೆ ನಾವು ಏನಂತಂದರೆ ನೋಡುವ ನೋಟ, ಆಲೋಚಿಸುವಂಥದ್ದು ಏನಾಗಿರ್ಬೇಕಂದ್ರೆ ಸರಿಯಾಗಿರುವಂಥದ್ದಾಗಿ. ಓಕೆ, ಕಳೆದ ವಾರ ನಾವು ಧ್ಯಾನ ಮಾಡಿದ್ದೇವೆ ಜೀವ ಮಾರ್ಗ ಅಲ್ಲ, ನೀತಿವಂತರ ಮಾರ್ಗ ರಾಜ್ಯ ಮಾರ್ಗವಾಗಿದೆ. ಹಾಗಾದರೆ ಒಂದು ಜಯವನ್ನು ಬಂದು ಗದೆಯಿಂದಾಗಲಿ, ತಾಯಿಯಿಂದಾಗಲಿ ಅಲ್ವಾ, ಬಂಧುಗಳಿಂದಾಗಲಿ, ಇಲ್ಲ ಯಾರು ಅಂದರೆ ನಮ್ಮ ಸ್ವಬುದ್ಧಿಯಿಂದಾಗಲಿ, ಇಲ್ಲ ನಮ್ಮ ಏನಂತಂದರೆ ವಿದ್ಯಾಭ್ಯಾಸದಿಂದಾಗಲಿ ಜಯವು ನಮಗೆ ದೊರಕುವುದಿಲ್ಲ. ಜಯ ಅನ್ನುವಂಥದ್ದು ಒಬ್ಬ ಕ್ರೈಸ್ತನಿಗೆ ದೊರಕಬೇಕಂತಂದರೆ ಅದು ಎಲ್ಲಿಂದ ಅಂತಂದರೆ ಅದು ದೇವರಿಂದಲೇ ದೊರಕುವಂಥದ್ದಾಗಿರುತ್ತೆ. ಆಮೇಲೆ ಅದು ಮಾತ್ರ ಅಲ್ಲದೆ ಜಯ ಅನ್ನುವಂಥದ್ದು ಏನಂತಂದರೆ ದೇವರು ನಮಗೆ ಕೊಟ್ಟಂಥ ಹಕ್ಕಾಗಿದೆ. ಆಮೇಲೆ ಯಾವಾಗ ಕ್ರಿಸ್ತನಲ್ಲಿ ನಾವು ಹೊಸದಾಗಿ ಹುಟ್ಟಿದೆವೋ ಆಗಲೇ ಕರ್ತನು ಜಯವನ್ನು ಒಂದು ಬರ್ತ್ ರೈಟ್ಸ್ ಆಗಿ ನಮಗೆ ಕೊಟ್ಟಿದ್ದಾನೆ. ಆಮೇಲೆ ಈಗ ನೀವು ಹುಟ್ಟಿದಾಗಲೇ ಅಂದರೆ ಯಾವಾಗ ಕ್ರಿಸ್ತನಲ್ಲಿ ಹುಟ್ಟಿದ್ದೀರೋ ಆಗಲೇ ನೀವೇನಾಗಿದ್ದೀರಿ ಅಂದರೆ ಜಯಶಾಲಿಗಳಾಗಿ ಇದ್ದೀರಾ. ಆಮೇಲೆ ಹಾಗಾದರೆ ನೀವು ಒಂದು ಮರೆತು ಹೋಗಬಾರ್ದು, ಏನೇ ಬಂದರೂ ನಾನು ಈ ಲೋಕದಲ್ಲಿ ಜಯಶಾಲಿಯಾಗಿಯೇ ಇರುತ್ತೇನೆ. ಹಲ್ಲೆಲೂಯಾ. ಯಾಕೆಂದರೆ ನಿಮ್ಮ ತಂದೆ ಏನಾಗಿದ್ದಾನೆ ಅಂದರೆ ಶಿಲುಬೆಯಲ್ಲಿ ಜಯ ಹೊಂದಿದ್ದಾನೆ. ಆಮೇಲೆ ಆ ಜಯ ಹೊಂದಿದಂಥ ಅದೇ ಕ್ರಿಸ್ತನಿಗೆ ಹುಟ್ಟಿದಂಥ ಮಕ್ಕಳು ನೀವೇನಾಗಿದ್ದೀರ? ಜಯಶಾಲಿಗಳಾಗಿದ್ದೀರಾ. ಹಲ್ಲೆಲೂಯಾ. ಈಗ ನಾವು ವಾಕ್ಯಕ್ಕೆ ನಾವು ಹೋಗೋಣ. ಇವತ್ತು ನಾವು ನೋಡುವಂಥದ್ದು ಏನಂತಂದರೆ, ನೀವು ಕ್ರಿಸ್ತನಲ್ಲಿ ಮುದ್ರೆ ಹಾಕಲ್ಪಟ್ಟಿದ್ದೀರಾ. ಆಮೇಲೆ ಎಫೆಸರ್ ಬರೆದ ಪತ್ರಿಕೆ 4ನೇ ಅಧ್ಯಾಯ 30ನೇ ವಚನ. ಆತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಸಾಕು. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಆಮೇಲೆ ಹಾಗಾದರೆ ಇಲ್ಲಿ ವಾಕ್ಯ ಹೇಳ್ತಿದೆ, ವಿಮೋಚನೆಯ ದಿನಕ್ಕಾಗಿ ಮುದ್ರೆಯನ್ನು ನಾವು ಹೊಂದಿದವರಾಗಿದ್ದೇವೆ. ಆಮೇಲೆ ನಾವು ರಕ್ಷಿಸಲ್ಪಟ್ಟಾಗಲೇ ಕರ್ತನಾದ ದೇವರು ನಮಗೆ ಮುದ್ರೆಯನ್ನು ಹಾಕಿದ್ದಾರೆ. ಆಮೇಲೆ ಯಾಕೆಂತಂದರೆ ದೇವರು ಬಂದು ಯಾವಾಗ ನಾವು ಯೇಸುವನ್ನು ವಿಶ್ವಾಸಿಸ್ತೇವೋ ಆಗಲೇ ಏನು ಮಾಡಿದ್ದಾನೆ ಅಂತಂದರೆ ನಮಗೆ ನಿತ್ಯ ಜೀವವನ್ನು ಮತ್ತು ಪರಲೋಕವನ್ನು ಕರ್ತನ ಏನು ಮಾಡಿದ್ದಾನೆ ನಮಗೆ ಕೊಟ್ಟಿದ್ದಾನೆ. ಆದರೆ ಇವತ್ತು ಏನಂತಂದರೆ ಅನೇಕರು ಏನು ಮಾಡ್ತಾರೆ ಅಂದರೆ ನಾವು ಪರಲೋಕಕ್ಕೆ ಹೋಗ್ತೀವೋ ಇಲ್ವೋ ಅಂತ ನಿಶ್ಚಯನೇ ಇಲ್ಲ. ಪರಲೋಕಕ್ಕೆ ಹೋಗ್ತೀವೋ ಇಲ್ವೋ ನಮಗೆ ಅಂತೂ ಗೊತ್ತಿಲ್ಲ. ಅಂದರೆ ಅವ್ರಿಗೇನಂತಂದರೆ ನಿಶ್ಚಯವಾಗಿ ನಾವು ಪರಲೋಕ ರಾಜ್ಯದಲ್ಲಿ ಸೇರ್ತೀವಿ ಎಂಬಂಥ ನಿರ್ಣಯ ಅವರಿಗೆ ಇಲ್ಲವೇ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಕರ್ತನಾದ ದೇವರು ಏನು ಮಾಡಿದ್ದಾನೆ ಅಂತಂದರೆ ನಿಮ್ಮನ್ನು ಆ ಒಂದು ವಿಮೋಚನೆಯ ದಿನಕ್ಕೋಸ್ಕರವಾಗಿ ಮುದ್ರೆ ಹಾಕಿ ಆತನು ಏನು ಮಾಡಿದ್ದಾನೆ, ಮುದ್ರೆಯನ್ನು ಹಾಕಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯೇಸು ಕ್ರಿಸ್ತನು ಒಂದೇ ಬಲಿಯ ಮುಖಾಂತರವಾಗಿ ನಮಗೇನು ಮಾಡಿದ್ದಾನೆ ಅಂತಂದರೆ ಈ ಲೋಕದಿಂದ ನಮಗೆ ವಿಮೋಚನೆ ಮಾಡಿ ಪರಲೋಕ ರಾಜ್ಯಕ್ಕೋಸ್ಕರವಾಗಿ ನಮ್ಮನಿಗೆ ಏನು ಮಾಡಿದ್ದಾನೆ, ಹಕ್ಕುದಾರನಾಗಿ ಮಾಡಿದ್ದಾನೆ. ಮತ್ತು ಆತನು ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಸೇರಿಸಲಿಕ್ಕೋಸ್ಕರವಾಗಿ ಆತನು ನಮಗೆ ಮುದ್ರೆಯನ್ನು ಏನು ಮಾಡಿದ್ದಾನೆ, ಹಾಕಿದ್ದಾನೆ. ಇದು ಓದುವಾಗ
ತಮಿಳಲ್ಲಿ ಏನಿದೆ ಅಂತಂದರೆ, ನಾವು ವಿಶ್ವಾಸಿಗಳಾಗಿರುವಾಗಲೇ, ಯಾವಾಗ ನಾವು ವಿಶ್ವಾಸಿಗಳಾಗಿರುವಾಗಲೇ ನಾವು ಆತನಿಗೆ ಹೋಗಿ ವಿಮೋಚನೆ ಹೊಂದಿದವರಾಗಿಯೂ ಮುದ್ರೆ ಹೊಂದಿದವರಾಗಿ ನಾವಿದ್ದೇವೆ. ಆಮೇಲೆ ನಾವು ಯಾರಂದರೆ ವಿಶ್ವಾಸಿಗಳಾಗಿದ್ದೇವೆ. ಯಾರಂತೆ ನಾವು ವಿಶ್ವಾಸಿಗಳಂದರೆ ಯೇಸುವನ್ನು ನಂಬುವವರಾಗಿದ್ದೇವೆ. ಆಮೇಲೆ ನಂಬುವಾಗಲೇ ನೀನು ಪರಲೋಕಕ್ಕೆ ಹೋಗಬೇಕೆಂಬುದಾಗೆ ಕರ್ತನ ಏನು ಮಾಡಿದ್ದಾನೆ, ನಿನಗೆ ಮುದ್ರೆಯನ್ನು ಹಾಕಿದ್ದಾನೆ. ಹಲ್ಲೆಲೂಯ. ಈಗ ನಾನು ಅದು ಕೇಳಂಥದ್ದೇನೆಂದರೆ, ಈಗ ಪರಲೋಕಕ್ಕೆ ಹೋಗಬೇಕು ಅಂತಂದರೆ ನಾವೇನು ಮಾಡ್ತೇವೆ, ದೇವರೇ ನಾನು ಏನು ಮಾಡಬೇಕು, ಸತ್ತೋದ್ರೆ ಪರಲೋಕಕ್ಕೆ ಬರಬೇಕು, ಪ್ರೇ ಮಾಡ್ತೀವಲ್ವ. ಪರಲೋಕಕ್ಕೆ ಸ್ವಾಮಿ ನನ್ನನ್ನು ತಗೋ, ನನ್ನ ಪಾಪಗಳನ್ನೆಲ್ಲ ಕ್ಷಮಿಸು, ನಾನು ಪರಲೋಕಕ್ಕೆ ಬರಬೇಕು ಅಂದರೆ ಆಲ್ರೆಡಿ ದೇವ್ರು ಏನು ಮಾಡಿದ್ದಾನೆ ಅಂದರೆ, ಪರಲೋಕವನ್ನು ನಿನಗೆ ರಕ್ಷಣೆ ಹೊಂದಿದಾಗಲೇ ಇಟ್ಟುಬಿಟ್ಟಿದ್ದಾನೆ. ಯಾವಾಗ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡ್ತೀಯೋ ಆಗಲೇ ಮುದ್ರೆ ಹಾಕಾಯಿತು. ಎಲ್ಲಿಗೆ ಮುದ್ರೆ ಹಾಕಿದ್ದಾನೆ? ಆತ್ಮಕ್ಕೆ ಆತನ ಮುದ್ರೆ ಆಯಿತು. ಆತ್ಮ ಯಾವಾಗ ಸೀಲ್ ಹಾಕಲ್ಪಡ್ತೋ ಆಗ ಶರೀರದಿಂದ ಮಾಡಿದಂಥ ಯಾವ ಕ್ರಿಯೆಗಳು ನಮ್ಮ ಆತ್ಮದಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ದೇವರು ಏನು ಮಾಡಿದ್ದಾರೆ, ಅಲ್ಲಿ ಮುದ್ರೆಯನ್ನು ಹಾಕಿದ್ದಾನೆ. ಹೇಗೆ ರಾಹೇಲಳು ಬಂದು ಆ ಕುರಿಗೆ ಬಂದು ನೀರು ಕುಡಿಸ್ಲಿಕ್ಕೋಸ್ಕರವಾಗಿ ಅವಳೇನು ಮಾಡ್ತಾ ಇದ್ದಾಳೆ, ಕಾಯ್ತಾ ಇದ್ದಾಳೆ. ಕಾಯುವಾಗ ಯಾಕೋಬನ ಅಲ್ಲಿ ಬರ್ತಾನೆ. ಬಂದಾಗ ಅವಳು ಹೇಳ್ತಾಳೆ, ನಾನು ತುಂಬ ಹೊತ್ತಿಂದ ಕಾಯ್ತಾ ಇದ್ದೇನೆ, ಆದರೆ ಈ ಕಲ್ಲನ್ನು ಏನು ಮಾಡೋಕ್ಕಾಗಲ್ಲ, ಯಾರೋ ಎತ್ತಿ ಇಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಲ್ಲಿ ನೋಡ್ರಿ ಆ ಮುದ್ರೆ ಹಾಕಲ್ಪಟ್ಟಿದೆ. ಈಗ ನಮಗೆ ಏನೇ ಕ್ರಿಸ್ತನಲ್ಲಿ ಆಶೀರ್ವಾದಗಳಿದ್ರೂ ಅದನ್ನು ಓಪನ್ ಮಾಡಬೇಕು ಅಂತಂದರೆ, ಅದು ಓಪನ್ ಮಾಡಲಿಕ್ಕೆ ಯಾರು ಬರಬೇಕು ಅಂತಂದರೆ ಯೇಸು ಕ್ರಿಸ್ತನೇ ಬರಬೇಕು ಅಲ್ವಾ. ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮ ಆತ್ಮದಲ್ಲಿರುವಂಥ ಆಶೀರ್ವಾದಗಳೇನಾಗುತ್ತೆ, ಓಪನ್ ಆಗುವಂಥದ್ದಾಗುತ್ತೆ. ಇಲ್ಲಿ ಯಾಕೊಬ್ಬನು ಬರ್ತಾನೆ, ಅಲ್ಲಿ ಅದೇನು ಮಾಡ್ತಾನೆ, ಕಲ್ಲನ್ನು ತಳ್ಳುವಾಗ ಕುರಿಗಳೇನಾಯ್ತೆ, ನೀರನ್ನು ಕುಡ್ಕೊಂಡು ಹೋಗ್ತವೆ. ಓಕೆನಾ. ಅದೇ ಪ್ರಕಾರವಾಗಿ ಕರ್ತನಾದ ದೇವರು ಏನು ಮಾಡಿದ್ದಾನೆ ಅಂತಂದರೆ, ನಮ್ಮ ಆತ್ಮದಲ್ಲಿ ಏನು ಮಾಡಿದ್ದಾನೆ, ಆತನು ಸಕಲ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಮತ್ತು ವಿಮೋಚನೆಯ ದಿನಕ್ಕೋಸ್ಕರವಾಗಿ ಅಂತಂದರೆ ನಾವು ಇಲ್ಲಿ ಇದ್ದು ಪರಲೋಕಕ್ಕೆ ಹೋಗುವವರೆಗೂ ನಮ್ಮ ಆತ್ಮಕ್ಕೆ ಬೇಕಾದಂಥ ರಕ್ಷಣೆಯನ್ನು ಏನು ಮಾಡಿದ್ದಾನೆ, ನಮಗೆ ಬೇಕಾದ ಸುರಕ್ಷತೆಯನ್ನು, ದೇವದೂತರ ಸಹಾಯವನ್ನು ನಮ್ಮ ಆತ್ಮದೊಳಗೆ ಆತನು ಇಟ್ಟಿದ್ದಾನೆ. ಆಮೇಲೆ ಈಗ ವಾಕ್ಯದ ನಾವು ನೋಡ್ತೇವೆ, ದೇವದೂತರುಗಳಿದ್ದಾರೆ ನಮ್ಮ ಆತ್ಮದಲ್ಲಿ. ನಮ್ಮ ಆತ್ಮವನ್ನು ಕಾವಲಾಗಿ ಮುದ್ರೆ ಹಾಕಿದ ಮೇಲೆ ಕಾವಲಾಗಿ ಯಾರಿದ್ದಾರೆ ಅಂತಂದರೆ ದೇವದೂತರುಗಳು ಇದ್ದಾರೆ. ಯಾಕೆ ಈ ದೇವದೂತರುಗಳು ನಮ್ಮ ಆತ್ಮಕ್ಕೆ ಕಾವಲಾಗಿದ್ದಾರೆ ಅಂತಂದರೆ, ಶರೀರದಿಂದ ಮಾಡಿದಂಥ ಯಾವ ಕರ್ಮಗಳು ನಮ್ಮ ಒಳಗೆ ಹೋಗದ ಹಾಗೆ ದೇವದೂತರುಗಳು, ಅಂದರೆ ಯುದ್ಧ ಮಾಡುವಂಥ ದೇವದೂತರುಗಳು ಏನು ಮಾಡ್ತಾರೆ ಅಂದರೆ ಅದನ್ನು ಫೈಟ್ ಮಾಡಿ ಸಂಪೂರ್ಣವಾಗಿ ಆ ಎಲ್ಲ ಏನಂತಂದರೆ ಶರೀರದಲ್ಲಿ ಮಾಡುವಂಥ ಕರ್ಮಗಳು, ಪಾಪಗಳು ನಮ್ಮ ಆತ್ಮದಲ್ಲಿ ಹೋಗದಾಗೆ ಕಾಯುವಂಥದ್ದಾಗ್ತವೆ. ಆಮೇಲೆ ಕಾಯಲಿಕ್ಕೋಸ್ಕರವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ 24 ಗಂಟೆಗಳ ಕಾಲ, ಅಂದರೆ ನಾನು ಜೀವಂತವಾಗಿ ಇರುವವರೆಗೂ ಅವರೇನಾಗಿರ್ತಾರೆ ಅಂತಂದರೆ ಇದಕ್ಕೆ ಸಂಚಕಾರವಾಗಿಯೇ ಇರ್ತಾರೆ. ಹಲ್ಲೆಲೂಯ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಪರಿಶುದ್ಧಾತ್ಮನ ಮುದ್ರೆಯನ್ನು ಹೊಂದಿದ್ದೀರಾ, ಅದು ಮಾತ್ರ ಅಲ್ಲದೆ ಪರಿಶುದ್ಧಾತ್ಮ ದೇವರು ನಿಮಗೆ ಸಂಚಕಾರವಾಗಿ ಇರ್ತಾರೆ. ಆಮೇಲೆ ಪರಿಶುದ್ಧಾತ್ಮ ದೇವರು ಏನು ಮಾಡ್ತಾರೆ ಅಂದರೆ ಆತ್ಮದ ಸುತ್ತಲೂ ತಿರುಗ್ತಾ ಇರ್ತಾರೆ. ಯಾಕೆ, ನೀನು ಶರೀರದಲ್ಲಿ ಎಷ್ಟು ತಪ್ಪು ಮಾಡ್ತೀಯೋ ಆ ತಪ್ಪು ಒಂದು ಏನು ಮಾಡಬಾರ್ದು, ನಿನ್ನ ಆತ್ಮಕ್ಕೆ ಹೋಗಬಾರ್ದು. ಯಾಕೆಂದರೆ ಆತ್ಮಕ್ಕೆ ಒಂದೇ ಸರಿನೇ ವಿಮೋಚನೆ, ಪುನಃ ಇಲ್ಲ. ಯಾಕಂದರೆ ದೇವರ ವಾಕ್ಯ ಹೇಳುತ್ತೆ, ಒಂದೇ ಬಲಿ, ಆಮೇಲೆ ಒಂದೇ ಸರಿ ವಿಧೇಯತೆ, ಒಂದೇ ಸರಿ ಬಲಿ. ಹಾಗಾಗಿ ಯೇಸು ಕ್ರಿಸ್ತನು ಒಮ್ಮೆ ತಂದೆಯಾದ ದೇವರಿಗೆ ವಿಧೇಯತೆ ಉಳ್ಳವನಾದ, ಅದಾದ ನಂತರ ಒಂದೇ ಬಲಿಯಾಗಿ ತನ್ನನ್ನು ಅರ್ಪಿಸಿಕೊಂಡು ಪುನಃ ಬಲಿ ಅರ್ಪಣೆ ಮಾಡಲಿಕ್ಕೆ ಇದು ಹಳೆ ಒಡಂಬಡಿಕೆ ಕಾಲ ಅಲ್ಲ. ಯಾಕಂದರೆ ಆಲ್ರೆಡಿ ಯೇಸು ಏನು ಮಾಡಿದ್ದಾನೆ ಅಂದರೆ ನನ್ನ ಆತ್ಮಕ್ಕೆ ಬೇಕಾದಂಥ ವಿಮೋಚನೆಯನ್ನು ಕೊಟ್ಟು ಆತ ನನ್ನ ಆತ್ಮಕ್ಕೆ ಮುದ್ರೆಯನ್ನು ಹಾಕಿ ಆಯಿತು. ಹಲ್ಲೆಲೂಯ. ಇವತ್ತು ನಾವು ಪರಲೋಕಕ್ಕೆ ಹೋಗ್ತೀನಾ ಅಂತ ಹೇಳಿ ಡೌಟ್ ಪಡುವಂಥ ಅಗತ್ಯತೆ ಇಲ್ಲ. ಯಾಕಂದರೆ ಪರಲೋಕಕ್ಕೆ ನಾವು ಹೋಗ್ತೇವೆ. ಆಮೇಲೆ ಹಾಗಾದರೆ ಯಾರೋ ಈಗ ಏನಂತಾರೆ, ಯೂಟ್ಯೂಬಲ್ಲಿ ಬಿಡ್ತಾರೆ ಅಲ್ವಾ, ಇಲ್ಲ ಫೇಸ್ಬುಕ್ಕಲ್ಲಿ ಬಂದಾಗ ಹೇಳ್ತಾರೆ ಸೆಪ್ಟೆಂಬರ್ 21ಕ್ಕೆ ಬಂದು 26, 21, 6ನೇ ತಾರೀಕು, 14ನೇ ತಾರೀಕು ಏನಂತಂದರೆ ದೇವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ? ಏನು ಆಯಿತು ಅಂತ ಹೇಳ್ತೀರಾ? ಆಯಿತು ಅಂತ ಹೇಳಲ್ಲ, ತಕ್ಷಣ ಏನು ಮಾಡ್ತೀರಾ? ಸಿದ್ಧವಾಗ್ತೀರಲ್ಲ. ಅಯ್ಯೋ ದೇವರೇ, ನಾನು ಏನು ಪಾಪ ಮಾಡಿದ್ರು ನನ್ನನ್ನು ಕ್ಷಮಿಸು ಅಂದರೆ ನಿಮಗೆ ಅಂತಂದರೆ ಇನ್ನೂ ನಿಶ್ಚಯ ನಿಮಗೆ ಇಲ್ಲ. ಯಾಕೆ ಅಂದರೆ ನೀವು ಅಲ್ಲಿಗೆ ಹೋಗ್ತೀರಾ ಅಂತ ಇನ್ನೂ ನಿಮಗೆ ಏನಂತಂದರೆ ಭರವಸೆನೇ ಇಲ್ಲ. ಯಾಕೆಂದರೆ ನಿಮಗೆ ನಿಮ್ಮ ಆತ್ಮ ಹೇಗೆ ಮುದ್ರಿಸಲ್ಪಟ್ಟಿದೆ ಅಂತ ಇನ್ನೂ ಗೊತ್ತಿಲ್ಲ. ಹಲ್ಲೆಲೂಯ. ಲೋಕ ಇವಾಗ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ರೆ ನೀವು ಹೇಳಬೇಕು, ಯಾವಾಗಾದರೂ ಬರುತ್ತೆ. ಈಗ ಬರುತ್ತಾ? ಈಗಲೇ ಬರಲಿ, ಹೋಗೋಣ ಬಿಡು.
ನಾನಂತೂ ಹೋಗ್ತೀನಿ, ನನಗೆ ನಿಶ್ಚಯ ಇದೆ. ಆ ರೀತಿಯಾಗಿ ಹೇಳಬೇಕು. ನನ್ನ ಹತ್ರ ಒಬ್ಬರು ಇಷ್ಟ ಏನಂತಂದರೆ ಡೌಟ್ ಮಾತ್ರ ನಮಗೆ ಇರಬಾರ್ದು. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ದೇವರಿಗೆ ಗೊತ್ತು ನಿಮಗೇನು ಬೇಕು ಏನು ಬೇಡ ಎಲ್ಲವೂ ಏನಾಗಿದೆ ಅಂತಂದರೆ ದೇವರಿಗೆ ತಿಳಿದಿದೆ ಅಲ್ವಾ. ಈಗ ನಾವು ಏನೇ ಒಂದು ಪ್ರಾರ್ಥನೆ ಮಾಡಬೇಕಂತಂದ್ರೂ ಈಗ ದೇವರಿಗೆ ಬಂದು ನಾವು ತಿಳಿಪಡಿಸುವಂಥ ಅಗತ್ಯತೆ ಇಲ್ಲ. ಈಗ ನಾನು ಈ ಭೂಮಿಯಲ್ಲಿ ಹುಟ್ಟಿದಾಗ ದೇವರು ಏನು ಮಾಡಿದೆ, ನನಗೆ ಆತ್ಮವನ್ನು ಕೊಟ್ಟಿದ್ದಾನೆ. ಈ ಆತ್ಮ ಎಲ್ಲಿರಬೇಕು ಅಂತ ದೇವರು ಏನು ಮಾಡಿದ್ದಾನೆ, ಡಿಸೈಡ್ ಮಾಡಿದಾನೆ ಇಲ್ವಾ. ಈಗ ಆದಾಮ ಅವ ಸೃಷ್ಟಿ ಮಾಡಿದಾಗ ಸೃಷ್ಟಿ ಪಟ್ಟಿದ್ದಾರೆ. ದೇವರು ತನ್ನ ಶ್ವಾಸವನ್ನು ಊದಿದ ಮೇಲೆ ಅವನು ಜೀವಾತ್ಮ ಆಗ್ತಾನೆ. ಅವನೊಳಗೆ ಆತ್ಮ ಇದೆ. ಈಗ ಶರೀರ ಏನಾಗುತ್ತೆ, ಮರಣ ಹೊಂದುತ್ತೆ. ಮರಣ ಹೊಂದಿದ ಶರೀರ ಮಣ್ಣಿಗೆ ಹೋಗುತ್ತೆ. ಈ ಆತ್ಮ ಎಲ್ಲಿಗೆ ಹೋಗಬೇಕು, ಪರಲೋಕಕ್ಕೆ ಹೋಗಬೇಕು. ಈ ಪರಲೋಕಕ್ಕೆ ಹೋಗುವಂಥ ಆತ್ಮ ಅದಕ್ಕೆ ಎಲ್ಲ ಅಂತಂದರೆ ಡಿಸೈಡ್ ಮಾಡಬೇಕಲ್ಲ. ಪರಲೋಕಕ್ಕೆ ಹೋಗ್ಬೇಕು ಅಂತಂದರೆ ದೇವರೇ ಅದನ್ನು ಡಿಸೈಡ್ ಮಾಡಬೇಕು, ಎಲ್ಲಿ ಹೋಗೋನು ಸೇರಬೇಕು ಅನ್ನೋಂಥದ್ದನ್ನು. ಅದನ್ನು ದೇವರು ಏನು ಮಾಡಿದ್ದಾನೆ, ಆದಿಯಲ್ಲೇ ಏರ್ಪಾಡು ಮಾಡಿದ್ದಾನೆ. ಆಮೇಲೆ ನಾನು ನೀನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಿನ್ನ ಆತ್ಮಕ್ಕೆ ಬೇಕಾದಂಥ ಸ್ಥಾನವನ್ನು, ಮನೆಯನ್ನು ಕರ್ತನೆ ಏನು ಮಾಡಿದ ಆಲ್ರೆಡಿ ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಕರ್ತನೆ ಹೇಳ್ತಾನೆ, ಯೋಹನ 14 ನಾನು ಹೋಗಿ ನನ್ನ ತಂದೆಯ ಮನೆಯಲ್ಲಿ ಬಿಡಾರಗಳನ್ನು ನಿಮಗೋಸ್ಕರವಾಗಿ ಸಿದ್ಧ ಮಾಡ್ತೇನೆ ಎಂಬುದು. ಆಮೇಲೆ ದೇವರು ನಮಗೋಸ್ಕರವಾಗಿ ಮನೆಯನ್ನು ಕಟ್ಟಲಿಕ್ಕೋಸ್ಕರವಾಗಿ ಆತನು ಯೇಸು ಕ್ರಿಸ್ತನು ಏನು ಮಾಡಿದ್ದಾನೆ, ಹೋಗಿದ್ದಾನೆ ಪರಲೋಕಕ್ಕೆ. ಆತನು ತಿರುಗಿ ಬರುತ್ತಾನೆ. ಮನೆ ಕಟ್ಟಿದ ಮೇಲೆ ಬರಲೇಬೇಕಾನೆ ಮನೆಗೆ ಸಿದ್ಧ ಮಾಡಿ ಆತನು ಬರ್ತಾನೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಈಗ ಇನ್ನೂ ಕಟ್ತಾ ಇದ್ದಾರೆ, ಇನ್ನೂ ಫಿನಿಶ್ ಆಗಿಲ್ಲ ಮನೆ. ಇಷ್ಟು ಬೇಗ ಹೋದರೆ ನೀವು ಅರ್ಧ ಮನೆ ಕಟ್ಟಿರೋದಲ್ಲೇ ಇರಬೇಕಾಗುತ್ತೆ. ಹಲ್ಲೆಲೂಯ. ಮನೆ ಓಪನಿಂಗ್ ದಿನ ಬರುತ್ತೆ, ನಾವೆಲ್ಲರೂ ಒಂದಿನ ಹೋಗ್ಲಿಕ್ಕಿದ್ದೇವೆ. ಹಲ್ಲೆಲೂಯ. ಅರ್ಜೆಂಟ್ ಮಾಡುವಂಥ ಅಗತ್ಯತೆ ಇಲ್ಲ. ಯಾಕಂತಂದರೆ ಯಾಕೆ ಈ ಸಂದೇಶವನ್ನು ರೆಡಿ ಮಾಡಿದೆ ಅಂತಂದರೆ, ಈಗ ಆಲ್ರೆಡಿ ಏನಂತಂದರೆ ಫೇಕ್ ನ್ಯೂಸ್ಗಳು ಹಬ್ಬುತ್ತಾ ಇದೆ. ಆ ನ್ಯೂಸ್ಗಳನ್ನು ಕೇಳಿ ನಾವು ಅಪ್ಸೈಡ್ ಆಗಬಾರ್ದು. ಯಾಕಂದರೆ ದೇವರ ವಾಕ್ಯಗಳು, ಸುವಾರ್ತೆ ಪ್ರತಿ ಕಡೆ ತಲುಪಬೇಕು. ದೇವರ ರಾಜ್ಯ ಸ್ಥಾಪಿಸಲ್ಪಡಬೇಕು. ದೇವರ ರಾಜ್ಯ ಸ್ಥಾಪಿಸಲ್ಪಡುವಾಗ ಹೇಗಿರುತ್ತೆ ಅಂತಂದರೆ, ಯೇಸುವಿನ ಕಾಲದಲ್ಲಿ ಹೇಗೆ ಜನರು ಬಂದು ಆ ರಸ್ತೆಯಲ್ಲಿ ಬಂದು ಅಂದರೆ ಅಸ್ವಸ್ಥೆಯಾದವರನ್ನ ಬಂದು ಅಲ್ಲೇ ಏನು ಮಾಡ್ತಿದ್ರು ಅಂದರೆ ಆಗ್ತಾಯಿದ್ರು, ಆ ರೀತಿಯಾಗಿ ಅನಾರೋಗ್ಯದಲ್ಲಿರುವಂಥ ಮಕ್ಕಳು, ದೆವ್ವ ಪೀಡಿತರು, ಹಾಗೆ ಏನಂತಂದರೆ ರಸ್ತೆಗಳಲ್ಲಿ ಹಾಗೆ ನಿಲ್ತಾ ಇದ್ರಂತೆ. ಆ ರೀತಿಯಾದಂಥ ಕಾಲಗಳೇನಂತಂದರೆ ಮುಂದಿನ ಉಜ್ಜೀವನದ ಕಾಲದಲ್ಲಿ ಬರಲಿಕ್ಕಿದೆ. ಆ ಕಾಲ ಬರದೆ ದೇವರ ಒಂದು ಬರೋದಕ್ಕೆ ಇನ್ನೂ ಏನಂತಂದರೆ ಈಗಲೇ ಬರೋದಿಲ್ಲ. ಹಾಗಾಗಿ ಅಂಥ ಒಂದು ಕನ್ಫ್ಯೂಷನ್ಗಳಿಗೆ ಹೋಗೋದು ಬೇಡ. ಒಂದು ವೇಳೆ ಬಂದ್ರೂ ಏನೂ ಚಿಂತೆ ಇಲ್ಲ, ನಾವು ಪರಲೋಕಕ್ಕೆ ಹೋಗುವಂಥವ್ರಾಗಿರ್ತೀವಿ. ಆಮೇಲೆ ಪರಲೋಕಕ್ಕೆ ಹೋಗಬೇಕಾದ್ರೆ ನಮಗೆ ಎಷ್ಟು ಏನಂತಂದರೆ ಪ್ರಾರ್ಥನೆ ಮಾಡಿದ್ದೇವೆ ಅಂದರೆ ನಾನು ಎಷ್ಟು ಪ್ರೇಯರ್ ಮಾಡಿದ್ದೇನೆ ಅನ್ನೋಂಥದ್ದು ಮುಖ್ಯ ಅಲ್ಲ. ಈಗ ನಾನು ಪರಲೋಕಕ್ಕೆ ಹೋಗ್ಬೇಕಂತಂದರೆ, ನನಗೆ ಪರಲೋಕದ ಸೀಟ್ ಸಿಗ್ಬೇಕಂತಂದರೆ ಎಷ್ಟು ಅಂಕ ಗಳಿಸಿದ್ಯಾ ಅಂತ ಕೇಳ್ತಾರೆ ದೇವರು. ಎಷ್ಟು ಮಾರ್ಕ್ಸು, ಇಲ್ಲ ಎಷ್ಟೊತ್ತು ಪ್ರೇಯರ್ ಮಾಡಿಬಿಟ್ಟು ಬಂದಿದ್ಯಾ ಪರಲೋಕಕ್ಕೆ ಅಂತ ಕೇಳ್ತಾರ? ಹೇಳ್ರಿ, ಹಾಗೆ ಇದೆಯಾ? ಇಲ್ಲ ನೀನು ಇಷ್ಟೊತ್ತು ಪ್ರೇಯರ್ ಮಾಡಿದ್ರೇ ನಿನಗೆ ಪರಲೋಕ ರಾಜ್ಯ ಆ ರೀತಿಯಾಗಿ ಬರೆಯಲ್ಪಟ್ಟಿದ್ಯಾ? ನೀನು 5 ನಿಮಿಷ ಪ್ರೇಯರ್ ಮಾಡಿದ್ಯಾ ಹಂಗಾಗಿ ನಾನು ಪರಲೋಕದಲ್ಲಿ ಸೇರಿಸಲ್ಲ ಅಂತ ಹೇಳಿದ್ದಾರಾ? ಇಲ್ಲ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು ಯಾವುದನ್ನು ಒಂದು ರೈಟಾಗಿ ಫಿಕ್ಸ್ ಮಾಡಿಲ್ಲ. ಈಗ ಒಂದು ನೀಟಿಗೆ ನಾವು ಹೋಗ್ಬೇಕಂದ್ರೆ, ಒಂದು ನೀಟ್ ಎಕ್ಸಾಮ್ ಬರೆದಿರ್ತೇವೆ, ಒಂದು ವೈದ್ಯಕೀಯ ಕಾಲೇಜಿಗೆ ನಾವು ಸೇರಬೇಕಂತಂದರೆ ಅಲ್ಲಿ ಏನು ಮಾಡಬೇಕು, ಏನು ಆಗ್ತದೆ ಅಂತಂದ್ರೆ ಅದಕ್ಕೆ ಬೇಕಂತ ಮಾರ್ಕ್ಸನ್ನು ಅವ್ರು ಕೇಳ್ತಾರೆ. ನಿನಗೆ ಈ ಸೀಟ್ ಬೇಕಂದರೆ ಇಷ್ಟು ಮಾರ್ಕ್ಸ್ ತೆಗೆದಿರಬೇಕು ಅಂತ. ಆದರೆ ಪರಲೋಕ ರಾಜ್ಯ ಮಾತ್ರ ಉಚಿತವಾದದ್ದು. ಆಮೇಲೆ ಹೇಳ್ರಿ ಹಲ್ಲೆಲೂಯ. ಅಲ್ಲಿ ಯಾವ ರೇಟನ್ನು ಕರ್ತನ ಇಟ್ಟಿಲ್ಲ, ಡಿಮ್ಯಾಂಡ್ ಇಟ್ಟಿಲ್ಲ. ಕರ್ತನ ಏನು ಮಾಡಿದಂತೆ ಅದಕ್ಕೆ ಬೇಕಾದಂಥ ಕ್ರಯವನ್ನು ನಮಗೋಸ್ಕರವಾಗಿ ಕಲ್ವಾರಿ ಶಿಲುಬೆಯಲ್ಲಿ ಅದನ್ನು ಸಲ್ಲಿಸಿದ್ದಾರೆ. ಆಮೇಲೆ ಡಿಮ್ಯಾಂಡ್ ಇಲ್ಲದೆ ಒಂದು ರಾಜ್ಯವನ್ನೇ ಕರ್ತನ ನಮಗಾಗಿ ಕೊಟ್ಟಿದ್ದಾನೆ. ಆಮೇಲೆ ಅಂಥ ಒಳ್ಳೆ ದೇವರು ನಮಗಾಗಿದ್ದಾನೆ. ಹಲ್ಲೆಲೂಯ. ರೋಮಪುರದವರ ಬರೆದ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನವನ್ನು ನಾವು ಓದ್ಕೊಳ್ಳೋಣ. ರೋಮ 4. ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಕುರಿತಾಗಿ ಹೊಂದಿದನು. ಇದು ಸುನ್ನತಿ ಆಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆಯಾಗಿದೆ. ಸಾಕು. ಇಲ್ಲಿ ನಾವು ನೋಡ್ತೇವೆ, ಸುನ್ನತಿ ಆಗುವುದಕ್ಕಿಂತ ಮೊದಲೇ, ನಾನು ಹೇಳಿದ್ದಲ್ಲ, ನಮ್ಮ ಆತ್ಮಕ್ಕೆ ಯಾವಾಗ ಮುದ್ರೆ ಹಾಕಿದ್ದಾನೆ ಅಂತಂದರೆ, ಯಾವಾಗಂದರೆ ನಾವು ಸುನ್ನತಿ ಆಗೋದಕ್ಕಿಂತ ಮುಂಚೆ, ಅಂದರೆ ವಿಶ್ವಾಸಿಗಳ ಆದ ಮೇಲೆ ಮುದ್ರೆ ಹಾಕಿಲ್ಲ, ವಿಶ್ವಾಸಿಗಳ ಆಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆತ್ಮಕ್ಕೆ ಬೇಕಂತ ವಿಮೋಚನೆಯನ್ನು ಆತನು ಆಲೋಚಿಸಿ ಏನು ಮಾಡಿದ್ದಾನೆ, ಇಟ್ಟಿದ್ದಾನೆ. ಅಂದರೆ ಆಲೋಚಿಸಿದ್ದಾನೆ. ಈಗ ನಾನು ಹುಟ್ಟಿದ್ರೆ ನನಗೇನು ಬೇಕು ವಿಮೋಚನೆ,
ಬೇಕಾಗುತ್ತೆ. ಆ ವಿಮೋಚನೆಗೆ ನಾನು ಏನು ಮಾಡಬೇಕು ಅಂತ ದೇವರು ಏನು ಮಾಡಿದ್ದಾನೆ ಆಲೋಚಿಸಿದ್ದಾನೆ. ಈಗ ಒಂದು ಮಗು ಇರುತ್ತೆ ಅಂತ ಅನ್ಕೊಳ್ಳೋಣ. ಈಗ ಒಂದು ಮಗುಗೆ ಬಂದು ಆ ಮಗು ಕುಡಿಯುವಂಥ ಹಾಲಾಗಿರ್ಬೋದು, ಹಾಲಿನ ಬುಟ್ಟಿ ಆಗಿರ್ಬೋದು ಅಲ್ವಾ. ಈಗ ಮಗು ಬಂದು ಕೇಳುತ್ತಾ ನನಗಿಂತ ಬ್ರ್ಯಾಂಡೆಡ್ ಏನಂದ್ರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಆ ನಿಪ್ಪಲ್ಲೇ ಬೇಕು ಅಂತ ಕೇಳಿದ್ಯಾ? ಕೇಳಿಲ್ಲ. ಆದರೆ ನೀವೇ ಏನು ಮಾಡಿದ್ದೀರ, ಮಗುಗೆ ಯಾವ್ದು ಬೇಕೋ ಅದು ಡಿಸೈಡ್ ಮಾಡಿದ್ದೀರ. ಹಾಗೆ ದೇವರು ನೀವು ಹುಟ್ಟೋಕ್ಕಿಂತ ಮುಂಚಿತವಾಗಿ ನಿಮ್ಮ ಆತ್ಮಕ್ಕೆ ಬೇಕಾದಂಥ ವಿಮೋಚನೆಯನ್ನು ಏನು ಮಾಡಿದ್ದಾನೆ ಅಂದರೆ ಆಲ್ರೆಡಿ ಅದನ್ನು ಸಿದ್ಧಪಡಿಸಿಟ್ಟಿದ್ದಾನೆ. ಹಲ್ಲೆಲೂಯಾ.